ಬಲವಂತವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಪೊಲೀಸ್ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಖಾನಾಪುರ ಠಾಣಾ ಸಿಪಿಐ ಮಂಜುನಾಥ್ ನಾಯಕ್ ಅಮಾನತನ್ನ ಮಾಡಲಾಗಿರತಕ್ಕಂಥದ್ದು. ಅವರಿಗೆ ಮಂಜುನಾಥ್ ಅಮಾನತುಗೊಳಿಸಿ ಎಜಿಪಿ ವಿಕಾಸ್ ಕುಮಾರ್ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತ ಮಾಡಲಾಗಿರತಕ್ಕಂಥದ್ದು. ಸಿಟಿ ರವಿ ಭೇಟಿಗೆ ಬಿಜೆಪಿ ನಾಯಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಬಲವಂತವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಪೊಲೀಸ್ ಇಲಾಖೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಖಾನಾಪುರ ಠಾಣಾ ಸಿಪಿಐ ಮಂಜುನಾಥ್ ನಾಯಕ್ ಅಮಾನತುಗೊಂಡಿರತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅಮಾನತುಗೊಳಿಸಿ ಐಜಿಪಿ ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತು ಮಾಡಿರುವ ಮಾಹಿತಿ ಹೊರಬೀಳ್ತಾ ಇದೆ. ಸಿಟಿ ರವಿ ಭೇಟಿಗೆ ಬಿಜೆಪಿ ನಾಯಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಮಾನತು. ಇದೇ ಕಾರಣಕ್ಕೆ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿದ್ರ ಐಜಿಪಿ ಅಂತಕ್ಕಂಥ ಪ್ರಶ್ನೆ. ಘಟನೆ ನಡೆದಾಗ ಖಾನಾಪುರ ಠಾಣೆಯಲ್ಲಿ ಇದ್ದ ಕಮಿಷನರ್ ಡಿಸಿಪಿ ಕಮಿಷನರ್ ಅನುಮತಿ ಪಡೆದು ಬಿಜೆಪಿ ನಾಯಕರನ್ನ ಒಳಗೆ ಬಿಟ್ಟಿದ್ದ ಸಿಪಿಐ. ಆದರೆ ಏಕಾಏಕಿ ಸಿಪಿಐ ಅವರನ್ನ ಅಮಾನತುಗೊಳಿಸಿದ್ದೇಕೆ ಐಜಿಪಿ ವಿಕಾಸ್ ಕುಮಾರ್ ಅಂತಕ್ಕಂಥ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಸಿಪಿಐ ಮಂಜುನಾಥ್ ನಾಯಕ್ ಅಮಾನತು ಮಾಡಿದ್ದು ಎಷ್ಟು ಸರಿ ಅಂತಕ್ಕಂಥ ಆಕ್ರೋಶ. ಬಲವಂತವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಒಂದು ಬಂಧನಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಪೊಲೀಸ್ ಇಲಾಖೆ. ಖಾನಾಪುರ ಠಾಣಾ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಏಕಾಏಕಿ ಅಮಾನತು ಮಾಡಲಾಗಿದೆ. ಮಂಜುನಾಥ್ ಅಮಾನತುಗೊಳಿಸಿ ಐಜಿಪಿ ವಿಕಾಸ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತುಗೊಂಡಿರುವ ಮಾಹಿತಿ ಹೊರಬೀಳ್ತಾ ಇರತಕ್ಕಂಥದ್ದು. ಸಿಟಿ ರವಿ ಭೇಟಿಗೆ ಬಿಜೆಪಿ ನಾಯಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಇದೇ ಕಾರಣಕ್ಕೆ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿದ್ರ ಐಜಿಪಿ ಅಥವಾ ಬೇರೆ ಏನಾದರೂ ಕಾರಣ ಇರ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಘಟನಾ ನಡೆದಾಗ ಖಾನಾಪುರ ಠಾಣೆಯಲ್ಲಿ ಇದ್ದ ಕಮಿಷನರ್ ಹಾಗೂ ಡಿಸಿಪಿ ಅವರ ಒಂದು ಅನುಮತಿ ಮೇರೆಗೆ ಬಿಜೆಪಿ ನಾಯಕರನ್ನ ಒಳಗೆ ಬಿಟ್ಟಿದ್ರು ಸಿಪಿಐ ಅವರು. ಆದರೆ ಸಿಪಿಐ ಅವರನ್ನ ಏಕಾಏಕಿ ಅಮಾನತುಗೊಳಿಸಿದ್ದೇಕೆ ಐಜಿಪಿ ವಿಕಾಸ್ ಅವರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಇದೇ ರೀತಿ ಆಗಿರ್ತಕ್ಕಂಥದ್ದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ರೀತಿ ಆಗಿರ್ತಕ್ಕಂಥದ್ದು. ಏಕಾಏಕಿ ಯಾವುದೋ ಕಾರಣಕ್ಕೆ ಸಿಪಿಐ ಅವರನ್ನು ಅಮಾನತು ಮಾಡಲಾಗಿರ್ತಕ್ಕಂಥದ್ದು. ಅದು ಕೂಡ ವಿಕಾಸ್ ಕುಮಾರ್ ಅವರಿಂದ ಐಜಿಪಿ. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತು ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಇದೇ ಕಾರಣಕ್ಕೆ ಅಮಾನತು ಮಾಡಿದ್ರ ಅಥವಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಹಾಗೆ ಮೇಲಧಿಕಾರಿಗಳ ಒಂದು ಆದೇಶಕ್ಕೆ ಈ ರೀತಿಯಾಗಿ ಅಮಾನತು ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮೇಲಧಿಕಾರಿಗಳ ಒಂದು ಅನುಮತಿ ಮೇರೆಗೆನೆ ಈ ರೀತಿಯಾಗಿ ಅವರು ಬಿಜೆಪಿ ನಾಯಕರನ್ನ ಸಭೆಗೆ ಅನುಮತಿ ಕೊಟ್ಟಿದ್ರಂತೆ. ಆದರೆ ಏಕಾಏಕಿ ಐಜಿಪಿ ವಿಕಾಸ್ ಕುಮಾರ್ ಅವರು ಸಿಪಿಐ ಅವರನ್ನ ಅಮಾನತು ಮಾಡಲಾಗಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನಕ್ಕೆ ಈ ರೀತಿ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಖಾನಾಪುರ ಠಾಣಾ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಏಕಾಏಕಿ ಅಮಾನತು ಮಾಡಲಾಗಿರ್ತಕ್ಕಂಥದ್ದು. ಮಂಜುನಾಥ್ ಅಮಾನತುಗೊಳಿಸಿ ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ ಐಜಿಪಿ ವಿಕಾಸ್ ಕುಮಾರ್ ಅವರು. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತು ಮಾಡಿರುವ ಮಾಹಿತಿ ಹೊರಬೀಳ್ತಾ ಇದೆ. ಸಿಟಿ ರವಿ ಭೇಟಿಗೆ ಬಿಜೆಪಿ ನಾಯಕರಿಗೆ ಅನುಮತಿ ನೀಡಿದ್ರಂತೆ. ಇದೇ ಕಾರಣಕ್ಕೆ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿದ್ರ ಐಜಿಪಿ ಅವರು ಅಥವಾ ಬೇರೆ ಏನಾದರೂ ಕುಮ್ಮತ್ತಿರ್ಬೋದಾ? ಮೇಲಧಿಕಾರಿಗಳ ಆದೇಶದ ಮೇರೆಗೆ ಈ ರೀತಿಯಾಗಿ ಮಾಡಿದ್ರ? ಯಾವ ಒಂದು ರೀಸನಿಗೆ ಈ ರೀತಿ ಮಾಡಿದ್ರು ಅಂತಕ್ಕಂಥ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವರದ್ದೇ ಆದ ಇಲಾಖೆ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಈ ರೀತಿಯಾಗಿ ಬಿಜೆಪಿ ನಾಯಕರಿಗೆ ಅಲ್ಲಿ ಅನುಮತಿ ಕೊಟ್ಟಿದ್ರಂತೆ. ಆದರೂ ಕೂಡ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ.